ಸ್ನೇಹಿತರೆ, ನಾವೆಲ್ಲರೂ ವಿಮಾನದ ಚಾಲಕರಾಗಬೇಕು, ಡಾಕ್ಟರ್ ಆಗಬೇಕು ಅಥವಾ ದೊಡ್ಡ ಉದ್ಯಮಿಯಾಗಬೇಕು ಎಂದು ಕನಸು ಕಾಣುತ್ತೇವೆ. ಆದರೆ ಜಪಾನಿನ ಒಬ್ಬ ವ್ಯಕ್ತಿ ತನ್ನ ಬಾಲ್ಯದಿಂದಲೂ ಕೂಡ ಕನಸು ಕಂಡಿದ್ದನು. ಅದು ಏನೆಂದರೆ ನಾಯಿಯಾಗಬೇಕೆಂದು. ಹೌದು, ನೀವು ಕೇಳಿರುವುದು ನಿಜ. ಮನುಷ್ಯನಾಗಿ ಹುಟ್ಟಿದ ಈತನನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಂಪೂರ್ಣ ನಾಯಿಯಂತೆ ಬದಲಾಗಿದ್ದಾನೆ. ನಾಯಿಯಂತೆ ನಡೆಯುತ್ತಿದ್ದಾನೆ, ನಾಯಿಯಂತೆ ಆಟವಾಡುತ್ತಿದ್ದಾನೆ, ನಾಯಿಯಂತೆ ಸಪರೇಟಾಗಿ ಗೇಜ್ನಲ್ಲಿ ಮಲಗುತ್ತಾನೆ. ಈ ವಿಚಿತ್ರ ವ್ಯಕ್ತಿ ಯಾರು? ಈ ರೀತಿ ಆಗಲು ಈತ ಎಷ್ಟು ಹಣ ಖರ್ಚು ಮಾಡಿದ? ನೈಜ ನಾಯಿ ಆಗಲು ಈತ ಹೇಗೆ ರಿಯಾಕ್ಟ್ ಮಾಡುತ್ತಾನೆ? ಈ ಕುತೂಹಲಕಾರಿ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವ್ಯಕ್ತಿಯ ಹೆಸರು ಟೋಕೋ. ಜಪಾನಿನ ಮೂಲದ ಈ ವ್ಯಕ್ತಿ ತನ್ನ ಹೆಸರು ಮತ್ತು ಮುಖವನ್ನು ಇಂದಿಗೂ ಜಗತ್ತಿಗೆ ಬಹಿರಂಗಪಡಿಸಿಲ್ಲ. ಟೋಕೋ ಸಣ್ಣ ವಯಸ್ಸಿನಲ್ಲಿದ್ದಾಗ ನನಗೆ ಪ್ರಾಣಿ ಎಂದರೆ ತುಂಬ ಇಷ್ಟ, ನಾನು ಕೂಡ ಪ್ರಾಣಿಯಾಗಬೇಕು ಎಂದು ಕನಸು ಕಂಡಿದ್ದನಂತೆ. ಸಾಮಾನ್ಯವಾಗಿ ಮಕ್ಕಳು ದೊಡ್ಡವರಾದಂತೆ ಇಂತಹ ಕನಸುಗಳನ್ನು ಮರೆತು ಬಿಡುತ್ತಾರೆ. ಆದರೆ ಟೋಕೋ ಹೀಗೆ ಮಾಡಲಿಲ್ಲ. ತನ್ನ ವಯಸ್ಸು ಹೆಚ್ಚಾದಂತೆ ತನ್ನ ಕನಸನ್ನು ಕೂಡ ಬಹಳ ಬಿಗಿಯಾಗಿ ನಂಬಿದ್ದ. ಅಂತಿಮವಾಗಿ ಆತ ಆಯ್ದುಕೊಂಡದ್ದು ಡಾಬರ್ ಕೊಲ್ಲಿ ನಾಯಿಯ ತಳಿಯನ್ನು, ಏಕೆಂದರೆ ಆತನ ದೇಹಕ್ಕೆ, ಅಳತೆಗೆ ಮತ್ತು ವಿನ್ಯಾಸಕ್ಕೆ ಈ ತಳಿಯ ನಾಯಿ ಸೂಕ್ತವೆಂದು ಹೊಂದಿಕೊಳ್ಳುತ್ತದೆ ಎಂದು ವೈದ್ಯರು ತಿಳಿಸಿದ್ದರು. ಕೇವಲ ನಾಯಿಯಾಗಬೇಕು ಎಂದುಕೊಂಡರೆ ಸಾಕಾ? ಅದಕ್ಕಾಗಿ ದೇಹದ ರಚನೆಯನ್ನು ಬದಲಾಯಿಸಬೇಕಲ್ಲವೇ? ಟೋಕೋ ಜಪಾನಿನ ಪ್ರಸಿದ್ಧ ಕಾಸ್ಟ್ಯೂಮ್ ಮತ್ತು ಮೂವಿ ಪ್ರೊಡಕ್ಷನ್ ಕಂಪನಿಯಾದ ಜುಪೆಟ್ ಎಂಬ ಸಂಸ್ಥೆಗೆ ಸಂಪರ್ಕಿಸಿದ. ತನ್ನನ್ನು ನಾಯಿಯಾಗುವಂತೆ ಕಾಣಿಸುವಂತೆ ಸೂಟ್ ಒಂದು ಬದಲಾಯಿಸಬೇಕೆಂದು ಅವರಲ್ಲಿ ವಿನಂತಿಸಿದ. ನಾಯಿಯ ರೋಮಗಳು, ಮೂಗು, ಕಣ್ಣುಗಳು ಮತ್ತು ಕಾಲುಗಳ ವಿನ್ಯಾಸವನ್ನು ಮರುಸೃಷ್ಟಿಸಲು ಜುಪೆಟ್ ಕಂಪನಿಗೆ ಅಂದರೆ 40 ದಿನಗಳ ಕಾಲ ಬೇಕಾಯಿತು. ಇದಕ್ಕೆ ತಂಗಲು ವ್ಯವಸ್ಥೆ ವೆಚ್ಚ ಬರೋಬ್ಬರಿ 220 ಕೋಟಿ ರು ನಮ್ಮ ಭಾರತೀಯ ರೂಪಾಯಿನಲ್ಲಿ ಖರ್ಚಾಗಿದೆ. ಈ ಸೂಟ್ ತಯಾರಿಸಿದ ನಂತರ ಹೊರಗಿನ ನೋಡಿದರೆ ಆತ ನಿಜವಾಗಿ ನಾಯಿಯೇ ಅಥವಾ ಮನುಷ್ಯನೇ ಎಂದು ಪತ್ತೆ ಹಚ್ಚುವುದು ಕಷ್ಟ. ಕಾಸ್ಟ್ಯೂಮ್ ರೆಡಿಯಾದ ಮೇಲೆ ಟೋಕೋ ವೆಂಟ್ ಟು ಬಿ ಆ್ಯನ್ ಅನಿಮಲ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ತನ್ನ ವಿಡಿಯೋನ ಅಪ್ಲೋಡ್ ಮಾಡಿದ. ಮನೆಯಲ್ಲಿ ನಾಯಿಯಂತೆ 4 ಕಾಲುಗಳನ್ನು ನಡೆಯುವುದು, ನೆಲದ ಮೇಲೆ ಮಲಗುವುದು, ಈ ಎಲ್ಲ ವಿಡಿಯೋವನ್ನು ಯೂಟ್ಯೂಬ್ಗೆ ಹಾಕಿದ. ಆದರೆ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದು ಆತ ಮೊದಲ ಬಾರಿಗೆ ಸಾರ್ವಜನಿಕ ಪಾರ್ಕಿಗೆ ಹೋದಾಗ. ಜರ್ಮನಿಯ ಟಿವಿ ಚಾನಲ್ ಜೊತೆಗೂಡಿ ಟೋಕೋ ನಾಯಿ ಸರಪಳಿಯಲ್ಲಿ ಕಟ್ಟಿಕೊಂಡು ರಸ್ತೆಗೆ ಇಳಿದಾಗ ಅಲ್ಲಿನ ಜನರು ಅಚ್ಚರಿಗೊಳಗಾದರು. ನಿಜವಾದ ನಾಯಿಗಳು ಕೂಡ ವಿಚಿತ್ರ ನಾಯಿಯನ್ನು ನೋಡಿ ಗಾಬರಿಗೀಡಾದವು, ಹಿಂಜರಿಯಲು ಪ್ರಾರಂಭಿಸಿದವು. ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆದ ರಾತ್ರೋರಾತ್ರಿ ವೈರಲ್ ಆಯಿತು. ಇಷ್ಟೆಲ್ಲ ವೈರಲ್ ಆದ ಟೋಕೋ ತನ್ನ ಅಸಲಿಯ ಮುಖವನ್ನು ಇಂದಿಗೂ ಯಾರಿಗೂ ಬಹಿರಂಗಪಡಿಸಿಲ್ಲ. ಆತನಿಗೆ ತನ್ನ ಸಹೋದ್ಯೋಗಿಗಳು ಮತ್ತು ಸಂಬಂಧಿಕರು ಇದನ್ನು ನೋಡಿದರೆ ಅವನಿಗೆ ತಲೆ ಕೆಟ್ಟಿದೆ ಎಂದು ಹೆದರುತ್ತಾರೋ ಏನೋ ಎಂಬ ಭಯವಿತ್ತೋ ಏನೋ. ಜನರು ಈ ವಿಷಯವನ್ನು 2 ರೀತಿ ಪ್ರಕಟಿಸುತ್ತಾರೆ. ಕೆಲವರು ಈತನ ವ್ಯಕ್ತಿಯ ಕನಸು ಮತ್ತು ಹ್ಯಾಪಿನೆಸ್, ಇದಕ್ಕೆ ಗೌರವ ಕೊಡಬೇಕು ಎಂದು ಪರಿಗಣಿಸಿದರೆ, ಆದರೆ ಇನ್ನು ಕೆಲವರು ಇಷ್ಟು ಹಣ ಒಳ್ಳೆಯದಕ್ಕೆ ಖರ್ಚು ಮಾಡಿದರೆ ಪಾಡಿತ್ತು, ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾಯಿಯಂತೆ ಮಾನಸಿಕ ಸಮಸ್ಯೆ ಏಕೆ ಟೀಕಿಸಿದರು. ವೈದ್ಯಕೀಯ ಪ್ರಕಾರ ಇಂತಹ ಬಿಗಿಯಾದ ಕಾಸ್ಟ್ಯೂಮ್ ಮತ್ತು 4 ಕಾಲುಗಳ ಮೇಲೆ ದೀರ್ಘಕಾಲ ಇರುವುದು ಕಷ್ಟ, ಬೆನ್ನು, ಮೂಳೆ ಮತ್ತು ಕೀಲುಗಳು ಹಾನಿಯಾಗುವ ಸಾಧ್ಯತೆ ಇದೆ ಎಂದು ಎಚ್ಚರ ನೀಡಿದ್ದರು. ಅಚ್ಚರಿಯ ಸಂಗತಿ ಏನೆಂದರೆ ಟೋಕೋ ಅವರಿಗೆ ಈಗ ನಾಯಿಯಂತೆ ನಡೆದಾಡುವುದು ಸ್ವಲ್ಪ ಕಷ್ಟವೆನಿಸುತ್ತದೆಯಂತೆ. ಮನುಷ್ಯನ ಕಾಲುಗಳು ಮತ್ತು ಮೂಳೆಗಳ ವಿನ್ಯಾಸವನ್ನು ನಾಯಿಯಂತೆ ಸಂಪೂರ್ಣವಾಗಿ ಬದಲಾಯಿಸುವುದು ಒಂದು ದೊಡ್ಡ ಸವಾಲೇ ಸರಿ. ಆದ್ದರಿಂದ ಆತ ಈಗ ಬೇರೆ ಪ್ರಾಣಿಯಾಗಲು ಯೋಚಿಸಿದ್ದಾನಂತೆ. ಮುಂದೆ ಪಾಂಡಾ, ಕರಡಿ ಅಥವಾ ಬೆಕ್ಕಾಗಬೇಕು ಎನ್ನುವ ಆಸೆಯನ್ನು ವ್ಯಕ್ತಪಡಿಸಿದ್ದಾನೆ. ಅಷ್ಟೇ ಅಲ್ಲದೆ ಆತನನ್ನು ಪ್ರಾಣಿಯಾಗಲು ಬಯಸುವವರಿಗೆ ಟಿಕೋ ಟಾಕೋ ಝೂಮ್ ಎಂಬ ಸಣ್ಣ ಉದ್ಯಮವೂ ಸಹ ಪ್ರಾರಂಭಿಸಿದ್ದಾನೆ. ಎಂತಹ ವ್ಯಕ್ತಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರಪಂಚದಲ್ಲಿ ಎಂತೆಂತಹ ವಿಚಿತ್ರ ಶೋಕಿ ಜನರಿರುತ್ತಾರೆ ಎಂದು. ತನ್ನ ಬಾಲ್ಯದ ಕನಸಿಗಾಗಿ 220 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಟೋಕೋ ಎಂಬ ವ್ಯಕ್ತಿ ನಾಯಿಯಾಗಿ ಬದಲಾಗಿದ್ದಾನೆ. ಇದು ಸರಿಯೋ ತಪ್ಪೋ ಎಂಬ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಇಂತಹ ವಿಚಿತ್ರ ಘಟನೆಯನ್ನು ನಡೆಯುವ ವಿಡಿಯೋ ಆಗಿ ತೋರಿಸುವ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.